ನನಗೋಸ್ಕರ ನೀನು ಕಷ್ಟಪಡ್ಲಿಲ್ವಾ? ಬೆಂಕಿ ಮೇಲೆ ನಡೆದು ನಿನ್ನ ಕಾಲಿಗೆ ಬೊಬ್ಬೆ ಬರಲಿಲ್ವಾ? ಚಾಟಿಲ್ ಹೊಡೆಸ್ಕೊಂಡಾಗ ನಿನ್ನ ಮೈಯಲ್ಲಿ ರಕ್ತ ಬರಲಿಲ್ವಾ? ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ನನ್ನ ಕಣ್ಣಲ್ಲಿ ಕಣ್ಣೀರು ನೋಡೋಕ್ಕಾಗದೆ ನಿನ್ನ ಕೈನ ಅಡ್ಡ ಇಡಲಿಲ್ವಾ? ನೀನು ಮಾಡಿದ್ನೆಲ್ಲ ನೀನು ಮರ್ತಿರ್ಬೋದು ಗಂಗಾ, ಆದರೆ ನನಗೆ ಜೀವನ ಪೂರ್ತಿ ನೆನಪಿರುತ್ತೆ. ಯಾಕಂದರೆ ನನ್ನ ಜೀವನನೇ ಬದಲಾಯಿಸಿ ನನ್ನ ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದು ಅದೇ ಅಲ್ವಾ? ಸಾಕು ಬಿಡಿ, ಅಷ್ಟು ಮಾತ್ರ ಯಾರು ಮಾಡಲ್ವೇನು? ಇಲ್ಲಿವರೆಗೂ ನನಗೋಸ್ಕರ ಯಾರೂ ಮಾಡಲಿಲ್ಲ ಗಂಗಾ. ಅದಕ್ಕೆ ಇಲ್ಲಿವರೆಗೂ ನಾನು ಕೂಡ ಯಾರಿಗೋಸ್ಕರನೂ ಮಾಡ್ದಿರೋದನ್ನೆಲ್ಲ ನಿನಗೋಸ್ಕರ ಮಾಡ್ತಿದ್ದೀನಿ. ನಿನ್ನ ಪ್ರಕಾರ ಇದನ್ನ ಋಣ ತೀರಿಸ್ಕೊಳ್ಳೋದು ಅಂತಾರೇನು, ನನ್ನ ಪ್ರಕಾರ ಇದನ್ನ ಇಷ್ಟಪಡೋದು ಅಂತಾರೆ. ಲೈಫ್ ಲಾಂಗ್ ನೀನು ಹ್ಯಾಪಿಯಾಗಿರಬೇಕು, ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಾವು ಸಂತೋಷವಾಗಿರಲಿ ಅಂತ ಆಸೆ ಪಡೋರಿರೋದು ಲಕ್ ಅಂತಾರಲ್ವಾ, ಹಾಗೆ ನಾವು ಒಬ್ಬರಿಗೆ ಸಂತೋಷ ಬಯಸೋದು ಕೂಡ ಲಕ್ಕೆ. ಜೈ ಕಂದ, ಅಯ್ಯೋ ಯಾಕೋ, ಯಾಕೆ ಹೀಗೆ ಮಾಡ್ಕೊಂಡೆ? ನಮ್ಗೊಂದ್ ಮಾತು ಕೂಡ ಹೇಳ್ದೆ ಎಂತ ಕೆಲಸ ಮಾಡಿದ್ಯಪ್ಪ? ನಾವು ಪೂಜೆ ಮಾಡ್ತಿದೀವಲ್ಲೋ, ಮತ್ತೆ ನೀನ್ ಯಾಕೆ ಮಾಡ್ಬೇಕು? ಹೌದು, ಇದನ್ನೆಲ್ಲ ನಿಮ್ಗೆ ಯಾರು ಹೇಳಿದ್ದು? ನಾನು ಹೇಳಿಲ್ಲ ರೀ. ಸಾರಿ ಸರ್, ಇದೆಲ್ಲ ನೋಡಿ ತಡೆಯೋಕ್ಕಾಗದೆ ಹೇಳ್ಬಿಟ್ಟೆ. ಈಗ ನನಗೇನಾಗಿದೆ ಅಂತ ಹೇಳ್ದೆ ನಾನು? ಇನ್ನೇನಾಗ್ಬೇಕು? ನಿನ್ ಮೊಣ್ಕಾಲೆರಡು ಗಾಯ ಆಗಿದ್ಯಲ್ಲ. ಈ ಚಿಕ್ಕ ಗಾಯ ಅತ್ತೆ. ನಿನಗಿದು ಚಿಕ್ಕ ಗಾಯನೇ ಇರ್ಬೋದು, ನಮ್ಗೆಷ್ಟು ನೋವಾಗುತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಕಂದ, ಇದೆಲ್ಲ ಮಾಡೋ ಅಗತ್ಯ ನಿನಗೇನಪ್ಪ? ನಮ್ಮ ಹತ್ರ ಹೇಳಿದ್ರೆ ನಾವು ಮಾಡ್ತಿರ್ಲಿಲ್ವಾ? ನಾವೆಲ್ಲ ಯಾಕಿರೋದು? ಇನ್ಯಾವತ್ತೂ ಹೀಗೆ ಮಾಡಬೇಡ ಜೈ. ನಿನ್ಗೇನಾದರೂ ಆದ್ರೆ ನಾವು ತಡ್ಕೊಳಕ್ಕಾಗಲ್ಲ. ನನ್ಗೇನಾಗಿಲ್ಲ ಡ್ಯಾಡ್, ನಾನು ಹ್ಯಾಪಿಯಾಗಿದ್ದೀನಿ. ಹ್ಯಾಪಿ ಆಗಿರೋ ಹಾಗೆ ನೀನ್ ನಟಿಸ್ತಿದ್ಯಾ ಅಂತ ನಮ್ಗೆ ಅರ್ಥ ಆಗತ್ತೆ ಬಿಡು. ಇಲ್ಲ ಮಾವ, ನನಗೆ ನೋವಾಗಿರೋದು ನಿಜ ಇರ್ಬೋದು, ಆದರೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿರೋದು ಸುಳ್ಳು. ಇದನ್ನ ನಾನು ಗಂಗನ್ಗೋಸ್ಕರ ಮನಸ್ಫೂರ್ತಿಯಾಗಿ ಮಾಡಿದ್ದೀನಿ. ಓಹೋ, ಇದೆಲ್ಲ ಈ ಮಹಾತಾಯಿಗೋಸ್ಕರ ಮಾಡಿದ್ಯಾ? ಅವಳು ಚೆನ್ನಾಗಿರ್ಲಿ ಅಂತ ಮಾಡಿದೆ ಅತ್ತೆ. ಏನು, ಅವಳು ಕೈ ಹೀಗಾಗಿದ್ದಕ್ಕೆ ನೀನ್ ಮೊಣ್ಕಾಲೆರಡು ಗಾಯ ಮಾಡ್ಕೊಂಡ್ಯಾ ಜೈ? ಅವಳು ಚೆನ್ನಾಗಿದ್ರೆ ಸಾಕು ಮಾವ. ನನಗೋಸ್ಕರ ಇವಳು ಪ್ರಾಣನೇ ಪಣಕ್ಕಿಟ್ಟವಳು. ಆಫ್ಟರ್ ಆಲ್ ನನ್ನ ಮೊಣಕಾಲು ನೋವೆಷ್ಟು. ಅಜ್ಜಿ, ಇವತ್ತು ಗುಡಿಲಿ ಒಂದು ವಿಷಯ ನಡೀತು ಗೊತ್ತಾ? ಏನಾಯ್ತು ಜೈ? ಯಾರಿಗೂ ಹೇಳ್ದೆ ಬೆಳಿಗ್ಗೆನೆ ನಾನು ಗುಡಿಗೆ ಹೋದ್ನಾ. ಮೊಣಕಾಲ್ ಮೇಲೆ ಮೆಟ್ಲು ಹತ್ತುತ್ತಾ ಇದ್ರೆ ಗಂಗಾ ನನ್ನ ಜೊತೆಲೇ ಇದ್ಲು. ನಾನು ಬೀಳೋಕಾಗಿದ್ದಾಗ ಹಿಡ್ಕೊಂಡ್ಲು ಅಂಡ್ ನನ್ನ ಜೊತೆ ಮಾತಾಡಿದ್ಲು. ಇದ್ರಲ್ಲಿ ವಿಚಿತ್ರ ಏನಿದ್ಯಪ್ಪ? ಆದ್ರೆ ನಿಜವಾಗ್ಲೂ ಗಂಗಾ ನನ್ನ ಪಕ್ಕದಲ್ಲಿ ಇರ್ಲಿಲ್ಲ ಚಿಕ್ಕಮ್ಮ. ಇವಳು ಆಮೇಲೆ ನಾಣಿ ಜೊತೆ ಬಂದ್ಲು. ಅಂದ್ರೆ ಅಲ್ಲಿ ತನಕ ಗಂಗಾ ನನ್ನ ಪಕ್ಕದಲ್ಲಿ ಇಲ್ದಿದ್ರು ಇದಾಳೆ ಅನ್ಕೊಂಡೇ ಇದ್ದೆ. ಅದು ಭ್ರಮೆ ಆದ್ರೂ ನಿಜವಾಗ್ಲೂ ನಡೆದಾಗೆ ಅನಿಸ್ತು. ಒಂದೊಂದ್ಸಲ ಕನ್ಸುಗಳು ಕೂಡ ನಿಜ ಅನ್ಸುತ್ತೆ ಜೈ. ಹೌದು ಡ್ಯಾಡ್, ಅದು ಭ್ರಮೆ ಅಂದ್ರೆ ಈಗಲೂ ನಂಬೋಕ್ಕಾಗ್ತಿಲ್ಲ. ಅವಳ ಮಾತು, ಅವಳ ಸ್ಪರ್ಶ, ಅವಳ ಪ್ರತಿ ಮೂಮೆಂಟು ನಿಜ ಅನ್ನಿಸ್ತು.
ಅದು ಭ್ರಮೆ ಅಲ್ಲ ಜೈ, ನಿಜಾನೇ. ಆದ್ರೆ ನೀನ್ ಮಾತ್ರ ನೋಡಿದ್ದು ಮಾತಾಡಿದ್ದು ಗಂಗಾ ಜೊತೆಗಲ್ಲ, ನಿತ್ಯನ್ ಜೊತೆ. ಏನ್ ಹೇಳ್ತಿದ್ದೀರಿ ಅತ್ತೆ? ನಿತ್ಯನ ಹತ್ರ ಮಾತಾಡೋದೇನು? ಹೌದು ಜೈ, ಗಂಗಾ ಬರುವವರೆಗೂ ನಿನ್ ಜೊತೆ ಇದ್ದಿದ್ದು ನಿತ್ಯಾನೇ. ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನಿತ್ಯ ಸತ್ತೋಗಿದ್ದಾಳಲ್ಲ, ಹೇಗ್ ಬರ್ತಾಳೆ? ನಿತ್ಯ ಸತ್ತಿಲ್ಲ ಅಜ್ಜಿ, ಬದುಕೇ ಇದ್ದಾಳೆ. ನಿತ್ಯ ಬದುಕಿರೋದು ಅಂದ್ರೆ ಏನ್ ಚಂದ್ರಿಕಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಅಂದ್ರೆ ಎಲ್ರ ದೃಷ್ಟಿಯಲ್ಲೂ ನಿತ್ಯ ಸತ್ತು ಹೋದ್ರು, ಜೈ ದೃಷ್ಟಿಯಲ್ಲಿ ಬದುಕೇ ಇದ್ದಾಳೆ ಅಂತ ಹೇಳ್ತಿದ್ದಾಳೆ ಬಾವಾ. ಹೌದಣ್ಣ. ಜೈಗೆ ಗಂಗಾ ಜೊತೆ ಮದ್ವೆ ಆದ್ರೂ ನಿತ್ಯ ಜೊತೆ ನಿಶ್ಚಿತಾರ್ಥ ಆಗಿದ್ರಿಂದ ನಿತ್ಯ ಜೈನ ಮರ್ತೋಗಕ್ಕಾಗ್ಲಿಲ್ಲ. ಅದಕ್ಕೆ ಅವಳು ಸತ್ತೋದ್ರು ಕೂಡ ಜೈನ ಬಿಟ್ಟು ಹೋಗೇ ಇಲ್ಲ, ಗಂಗಾ ಆಗಿ ಅಂಟ್ಕೊಂಡೇ ಇರ್ತಾಳೆ. ಅಂದ್ರೆ ಸತ್ತೋಗಿರೋ ನಿತ್ಯ ದೆವ್ವ ಆಗಿ ತಿರುಗ್ತಿದ್ದಾಳೆ ಅಂತೀರಾ? ನಿತ್ಯ ಬದುಕಿದ್ದಾಗ ಗಂಗಾ ನಿತ್ಯ ಆಗಿ ನಟಿಸ್ತಿದ್ಲು, ಸತ್ತು ಹೋಗಿರೋ ನಿತ್ಯ ಗಂಗಾ ಆಗಿ ತಿರುಗಿದ್ರೆ ತಪ್ಪೇನು? ಸಾಕ್ ನಿಲ್ಸಿ, ನೀವು ನಿಮ್ ಮಾತು. ಸತ್ತೋರ್ ಮೇಲ್ ಕೂಡ ಆರೋಪ ಮಾಡ್ತೀರಾ? ಯಾರನ್ನು ಬಿಡೋದಿಲ್ವಾ ನೀವು? ಅಲ್ಲ, ದೆವ್ವ ಗುಡಿಗೆ ಹೇಗ್ ಬರುತ್ತೆ ಅತ್ಗೆ? ಹೇಳೋದಕ್ಕೂ ಒಂದು ಮಿತಿ ಇರಬೇಕು. ಜೈ, ಇವ್ರ ಮಾತಿಗೆ ನೀನ್ ತಲೆ ಕೆಡಿಸ್ಕೋಬೇಡ. ನಡಿ, ರೂಮ್ಗೆ ಹೋಗಿ ರೆಸ್ಟ್ ತಗೋ. ಕಲ್ಪನಾ, ಬಾಪ. ಸೂರ್ಯವಂಶದಲ್ಲಿ ಇಲ್ಲಿವರೆಗೂ ಕಣ್ಣೀರ್ ಹಾಕಿದ ಹೆಣ್ಮಕ್ಳು ಇದಾರೆ ಹೊರತು ರಕ್ತ ಹರಿಸಿರೋ ಗಂಡ್ಮಕ್ಳಿಲ್ಲ ಅಮ್ಮ. ನಿನ್ಗೋಸ್ಕರ ಜೈ ಆ ದೇವ್ರ ಮುಂದೆ ತಲೆ ತಗ್ಸಿದ್ದಾನೆ ಅಂದ್ರೆ ಇದು ಚಿಕ್ಕ ವಿಷಯ ಅಲ್ಲ ಅಮ್ಮ. ಜೈ ನಿನ್ ಮೇಲಿರೋದು ಕಡಿಮೆ ಪ್ರೀತಿ ಅಲ್ಲ, ನೀನ್ ಸಾಧಿಸ್ಬಿಟ್ಟೆ. ಸಂತೋಷವಾಗಿರಮ್ಮ. ಏನೋ ಸಾಧಿಸ್ಬಿಟ್ಟೆ ಅಂತ ಮೆರಿಬೇಡಮ್ಮ, ಮುಂದೆ ಇದೆ ಮಾರಿ ಹಬ್ಬ. ಹೌದು, ಮನೆ ಗುಡಿಸಿದ ತಕ್ಷಣ ಹಬ್ಬ ಆಗಲ್ಲ. ಚಿಕ್ಕಮ್ಮ, ಅವತ್ತು ಶಾಪಿಂಗ್ ಮಾಲಲ್ಲಿ ನೀವು ನಿಜವಾಗ್ಲೂ ನಿತ್ಯನ ನೋಡಿದ್ರಾ? ಆಮೇಲೆ ಯಾವಾಗ ನೋಡಿದ್ರಿ? ಅವಳು ನಿಮ್ಮ ಹತ್ರ ಏನಾದ್ರೂ ಹೇಳಿದ್ಲಾ? ನೀವು ಮಾತಾಡಿದ್ರಾ? ಅಯ್ಯೋ, ಅಂತ ಸೀನ್ ನಮ್ಗೆಲ್ಲಿದ್ಯಮ್ಮ? ಸತ್ತೋದವ್ರ ಜೊತೆ ಮಾತಾಡಕ್ಕಾಗತ್ತಾ? ಭ್ರಮೆನಮ್ಮ, ಎಲ್ಲ ಭ್ರಮೆ. ಏನ್ ನಾಣಿ ಅವ್ರೆ, ಇವ್ರು ಹೀಗ್ ಮಾತಾಡ್ತಿದ್ದಾರೆ? ನನ್ಗೇನು ಅರ್ಥ ಆಗ್ತಿಲ್ಲ ಮೇಡಮ್. ಇಷ್ಟು ದಿನ ನಿತ್ಯನ ನೋಡಿದ್ವಿ, ಬದುಕೆ ಇದ್ದಾಳೆ ಅಂತಿದ್ರು, ಈಗ ಭ್ರಮೆ ಅಂತಿದ್ದಾರೆ. ಈಗ ಯಾವ್ದನ್ನ ನಂಬೋದು, ಯಾವ್ದನ್ನ ಬಿಡೋದು? ಯಾವುದು ಏನಾದ್ರೂ ಏನೋ ನಡೀತಿದೆ ನಾಣಿ ಅವ್ರೆ, ನಂಗೆ ಗೊತ್ತಿಲ್ಲದೆ ಏನೋ ನಡೀತಾ ಇದೆ. ತಿಳ್ಕೊತೀನಿ. ಇವ್ರೇನು ಇನ್ನು ಬೆಡ್ ಮೇಲೆ ಬಿದ್ಕೊಂಡಿರ್ತಾರೆ, ಸುಪ್ರಭಾತ ಹಾಡಾಕಿ ಎಬ್ಬಿಸ್ಬೇಕಾಗುತ್ತೆ ಅಂತ ನಾನು ಓಡ್ ಬಂದ್ರೆ ಆಗ್ಲೇ ಎದ್ದು ಎಕ್ಸರ್ಸೈಜ್ ಮಾಡ್ತಾ ಇದಾರಲ್ಲ ಇವರು. ಗುಡ್ ಮಾರ್ನಿಂಗ್ ಸರ್. ಲೇಟ್ ಮಾರ್ನಿಂಗ್ ನಾಣಿ, ಈಗ್ಲಾ ಬರೋದು? ಡೈಲಿ ಬರೋ ಟೈಮ್ಗೆ ಬಂದಲ್ಲ ಸರ್. ನೆನ್ನೆ ಯಾವ ಟೈಮಿಗೆ ಬಂದಿದೆ? ನೆನ್ನೆ ಅಂದ್ರೆ ವ್ರತ ಇತ್ತಲ್ಲ ಸರ್. ವ್ರತ ಅಂದ್ರೆ ಮೊದಲು, ವರ್ಕಿಂಗ್ ಅಂತ ಲೇಟಾಗಿ ಬರೋದಲ್ಲ ನಾಣಿ. ಒಂದು ಸ್ವಲ್ಪ ಪಂಕ್ಚುಯಾಲಿಟಿನ ಅಳವಡಿಸ್ಕೋ, ಹೆಲ್ತ್ಗೂ ಒಳ್ಳೇದು. ಹೌದು, ನೀನು ಯಾವಾಗಲಾದ್ರೂ ಡಂಬಲ್ಸ್ ಟ್ರೈ ಮಾಡಿದ್ಯಾ? ಅದು ನನಗೆ ಯಾಕೆ ಮಹಾಪ್ರಭು? ಫಿಟ್ ಆಗಿರೋದಕ್ಕೆ ನಾಣಿ. ನಿಮ್ಮನ್ನ ದಿನ ಆಫೀಸ್ಗೆ ಕರ್ಕೊಂಡು ಬರ್ತೀನಲ್ಲ ಸರ್, ನನಗೆ ಆ ಎಕ್ಸರ್ಸೈಸ್ ಸಾಕು. ನನ್ನ ಆಫೀಸಿಗೆ ಏನಾದರೂ ಹೊತ್ಕೊಂಡು ಹೋಗ್ತೀಯ ನಾಣಿ? ಕಾರಲ್ಲೇ ಅಲ್ವಾ ಹೋಗೋದು? ಕಾಫಿ ತಂದಿರೋ.
ಈ ಅಂದವಾದ ಕೈ ಯಾರ್ದು? ನಾನ್ ನಿಮಗ್ ಕಾಫಿ ತರಬಾರ್ದಾ? ಹಾಗಲ್ಲ ಬಂಗಾರ, ನಿನ್ ಕೈ ಬ್ಯಾಂಡೇಜ್ ಎಲ್ಲಿ? ಕೈ ಸರಿ ಹೋಯ್ತು, ತೆಗ್ದೆ. ಇಷ್ಟು ಬೇಗ ಸರಿ ಆಯ್ತಾ? ಎಲ್ಲ ನೀವ್ ಮಾಡಿರೋ ಪೂಜೆ ಫಲ. ದೇವ್ರು ಬೇಗ ಕರುಣೆ ತೋರಿಸಿ ನನ್ ಕೈನ ಸರಿ ಮಾಡ್ದ. ಇಲ್ಲ, ನಾನು ಬೇಜಾರಾಗ್ತೀನಿ ಅಂತ ನೀನ್ ಸುಳ್ಳು ಹೇಳ್ತಿದ್ಯಾ? ಅಯ್ಯೋ ಇಲ್ಲ ರೀ, ನಂಗೆ ನಿಜವಾಗ್ಲೂ ಸರಿ ಆಯ್ತು. ಇಷ್ಟು ಬೇಗನಾ? ಇಂಪಾಸಿಬಲ್. ಏನ್ ನಾಣಿ? ಹೌದು ಸರ್, ಸಾಧ್ಯನೇ ಇಲ್ಲ. ಏನು ನಂಬಲ್ವಾ? ಇದನ್ನ ಹಿಡ್ಕೊಳ್ಳಿ. ಇಷ್ಟು ಸಾಕ, ಇನ್ನು ತೋರಿಸ್ಬೇಕಾ? ಸೂಪರ್ ಮೇಡಮ್, ಎಕ್ಸಲೆಂಟ್, ಫ್ಯಾಂಟಾಸ್ಟಿಕ್, ಅದ್ಭುತ. ಎಲ್ಲ ನಿಮ್ ಸರ್ ಮಾಡಿರೋ ಪೂಜಾ ಪುಣ್ಯನೇ ನಾಣಿ ಅವ್ರೆ. ಕ್ರೆಡಿಟ್ ಎಲ್ಲ ಸಾರ್ಗೆ ಕೊಡ್ಬೇಡಿ ಮೇಡಮ್. ಸಾರ್ಗೆ ಪೂಜೆ ಮಾಡೋಕೆ ಸಲಹೆ ಕೊಟ್ಟದ್ದು ನಾನೇ. ನೀವಾಗಿದ್ದಕ್ಕೆ ಸುಮ್ನೆ ಇದ್ದೀನಿ ನಾಣಿ ಅವ್ರೆ. ಅದೇ ಇನ್ಯಾರಾದ್ರೂ ಈ ಸಲಹೆ ಕೊಟ್ಟಿದ್ರೆ ಮುಖ ಚೂರ್ ಮಾಡ್ತಾ ಇದ್ದೆ. ಅರೆ, ಎಕ್ಸರ್ಸೈಸ್ ಮಾಡೋಕೆ ಸ್ಮಾಲ್ ಸೈಜ್ ಡ್ರೆಸ್ ಹಾಕೊಂಡ ಹಾಗೆ ಅವರಿಗೆ ಸೆಟ್ ಆಗ್ದಿರೋ ಪೂಜೆ ಮಾಡು ಅಂತೀರಾ? ಸಾರಿ ಮೇಡಮ್, ಇನ್ಯಾವತ್ತು ಈ ತರ ತಪ್ಪು ಮಾಡಲ್ಲ. ನಾಣಿ, ಇಸ್ ಇಟ್ ಪಾಸಿಬಲ್? ನಿಮ್ ಮೇಡಮ್ ಕೈ ಇಷ್ಟು ಬೇಗ ಹೇಗೆ ಸರಿ ಹೋಯ್ತು? ಮೊದಲನೇದು ನೀವು ಮಾಡಿರೋ ವ್ರತ ಸರ್. ಎರಡನೇದು ಬೇಸಿಕಲಿ ಲೇಡೀಸ್ ತುಂಬಾ ಸ್ಟ್ರಾಂಗ್ ಸರ್. ಇನ್ನು ನಮ್ಮ ಗಂಗಾ ಮೇಡಮ್ ಬಗ್ಗೆ ಅಂತೂ ಹೇಳಂಗೆ ಇಲ್ಲ. ಸ್ಟ್ಯಾಚ್ಯೂ ಆಫ್ ಸ್ಟಾಮಿನಾ. ಮನೆ ಕೆಲಸ, ಅಡಿಗೆ ಕೆಲಸ ಮಾಡಿ ಮಾಡಿ ಇವ್ರ ಕೈ ಕಲ್ಲಾಗಿರುತ್ತೆ ಸರ್. ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ನನ್ನ ಪ್ರಕಾರ ಮೇಡಮು ಈ ಕಾರಣಕ್ಕಾಗೇನೆ ಬೇಗ ಗುಣ ಆಗಿರ್ತಾರೆ. ಮತ್ತೆ ನಿಮ್ಗೆ ಕಷ್ಟ ಕೊಡಬಾರ್ದು ಅಂತ ಮೇಡಮ್ ಆಸೆ. ಹೋಗುವಂತ ಒಂದು ಮಾತು ಹೇಳ್ಬೋದಿತ್ತಲ್ಲ. ಏನ್ ಹಾಗೆ ನೋಡ್ತಿದ್ದೀರಾ? ಯಾಕೆ ನಾನೇ ಅವರನ್ನ ಕಳ್ಸಿದ್ದು? ಹತ್ರ ಬರ್ತಿದ್ದೀರಲ್ಲ. ನಿಜವಾಗ್ಲೂ ನಿಮ್ ಕೈ ಸರಿ ಹೋಯ್ತಾ? ನನ್ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ? ನಿಮ್ ಪ್ರೀತಿನೇ ಕೈನ ಬೇಗ ಗುಣ ಆಗೋ ಹಾಗೆ ಮಾಡಿದ್ದು. ಮತ್ತೆ ನನಗೇನ್ ಕೊಡ್ತೀಯಾ? ಏನ್ ಕೊಡ್ಲಿ? ಮೊನ್ನೆ ನೋಡಿದ್ರೆ ಕಾಲ್ ನೋವು, ನಿನ್ನೆ ಕೈ ನೋವು, ಮೇಲಿಂದ ವ್ರತ. ಈ 2 ದಿನನೂ ಉಪವಾಸ ಆಯ್ತು. ಹೊಟ್ಟೆ ತುಂಬೋ ಹಾಗೆ ತಿಂಡಿನೋ ಊಟನೋ ಕೊಟ್ರೆ. ತಾಂಬೂಲ ಏನ್ ಬೇಡ್ವಾ? ಏನ್ ಕೊಟ್ರು ತಗೋತೀನಿ. ಆಸೆ ದೋಸೆ. ನಿಂತ್ಕೋ.
ಏನ್ರಿ ಕಾಫಿ ಚೆನ್ನಾಗಿಲ್ವಾ? ವಿಷದ ಆಗಿದೆ. ಎಲ್ಲ ಕರೆಕ್ಟಾಗೆ ಹಾಕಿದ್ನಲ್ಲ. ಅವರಲ್ಲಿ ಹ್ಯಾಪಿಯಾಗಿದ್ರೆ ಸಿಹಿಯಾದ ಕಾಫಿ ಕೂಡ ವಿಷದ ಹಾಗನ್ಸತ್ತೆ. ನಿನ್ನೆ ತನಕ ಆ ಗಂಗಾ ಕೈಗೆ ಕಟ್ಟಿತ್ತು, ನಮಗೂ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು. ಕಟ್ ತೆಗಿತಿದ್ದ ಹಾಗೆ ಅದೆಲ್ಲ ಹೋಯ್ತು. ಅವರು ಸಂತೋಷ ನೋಡ್ತಿದ್ರೆ ಈ ಮನೆಯಿಂದ ಸ್ವಪ್ನ ಯಾಕೆ ಹೋದ್ಲೋ ಅರ್ಥ ಆಗ್ತಿದೆ. ಗಂಡ್ಸಾಗಿ ನನ್ಗೆ ಹೀಗಾದ್ರೆ ಹೆಣ್ಮಗು ಅವಳಿಗೆ ಹೇಗಿರತ್ತೆ ನನ್ನಿಂದ ನೋಡೋಕ್ಕಾಗ್ತಿಲ್ಲ. ಬೆಳಗ್ಗೆನೆ ಯಾಕೆ BP ತಂದ್ಕೋತಿದ್ದೀರಾ? ಅವಳು ಸಂತೋಷವಾಗಿದ್ದಾಳೆ ಅಂತ ನಾವ್ ಆಯಸ್ ಕಡಿಮೆ ಮಾಡ್ಕೊಳ್ಳೋದಕ್ಕಾಗತ್ತಾ? ಆ ಗಂಗಾ ಆಯಸ್ ಮುಗಿಸಿ ಮೇಲ್ ಕಳಿಸ್ತೀನಿ ಅಂದೆ. ಇಲ್ಲಿ ತನಕ ನೀನ್ ಮಾಡಿರೋ ಪ್ರಯತ್ನ ಎಲ್ಲ ವೇಸ್ಟ್ ಆಯ್ತು. ನೀನ್ ಗಂಗಾನೇನು ಮಾಡಲ್ಲ ಅಂತ ನನ್ಗೆ ಅರ್ಥ ಆಯ್ತು. ಅವಳ ಕೈಯಲ್ಲಿ ಅವಳಿಗೆ ಸಾವಿಲ್ಲ ಅಂತ ನನಗೆ ಅರ್ಥ ಆಯ್ತು. ಅವಳನ್ನ ಮುಗಿಸೋದಕ್ಕೆ ನಮಗೊಂದು ಬಲ ಬೇಕು. ನಮ್ಗೆ ಇನ್ನೊಬ್ರ ಜೊತೆನಾ? ವಾಲಿನ ಸಾಯಿಸೋದಕ್ಕೆ ಸುಗ್ರೀವನ್ ಕೈಯಲ್ಲಿ ಆಗ್ಲಿಲ್ಲ. ರಾಮನೇ ಸಹಾಯ ಮಾಡ್ದ, ವಾಲಿನ ಸಾಯಿಸ್ದ. ಸುಗ್ರೀವ ರಾಜ ಆದ. ಹಾಗ್ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ನಿತ್ಯ. ಅವಳು ಯಾಕೆ ಮಾಡ್ತಾಳೆ? ಸುಗ್ರೀವನ್ಗೆ ವಾಲಿ ಕೂತಿರೋಂತ ಸಿಂಹಾಸನ ಬೇಕಾಗಿತ್ತು. ನಿತ್ಯಾಗೆ ಗಂಗಾ ಅನುಭವಿಸ್ತಿರೋ ಈ ಸೂರ್ಯವಂಶದ ಸೊಸೆ ಆಗಿ ಆಡಂಬರ ವೈಭವ ಬೇಕು. ಜೈ ಬೇಕು ಅವಳಿಗೆ. ಗಂಗಾ ಸಾಯ್ದೇ ಇದ್ರೆ ಅವಳಿಗೆ ಈ ಸ್ಥಾನ ಸಿಗೋದಿಲ್ಲ. ಅದಕ್ಕೆ ಗಂಗಾನ ಸಾಯಿಸೋದ್ರಲ್ಲಿ ನಮ್ಮಿಬ್ಬರಿಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಹಾಗೆ ಅನ್ಕೊಳ್ಳೋಣ. ಗಂಗನ ಮುಗಿಸಿ ಅವಳು ಆ ಪ್ಲೇಸ್ಗೆ ಬರ್ತಾಳೆ. ಮತ್ತೆ ನಮ್ಮ ಸ್ವಪ್ನ ಪರಿಸ್ಥಿತಿ ಏನು? ಅವಳನ್ನ ಹಾಗೆ ಬಿಡೋದಾ? ನನ್ನನ್ನೇನು ಅಷ್ಟೊಂದು ದಡ್ಡಿ ಅನ್ಕೊಂಡ್ರೇನ್ರಿ? ಗಂಗಾ ಸಾಯ್ತಿದ್ದ ಹಾಗೆ ಆ ಕೊಲೆನ ನಿತ್ಯ ಮೇಲೆ ಎತ್ತಾಕಿ ಜೈಲ್ ಪಾಲ್ ಮಾಡ್ತೀನಿ ಅವಳನ್ನ. ಜೈ ಪಕ್ಕದಲ್ಲಿ ನಮ್ ಸ್ವಪ್ನನ ತಂದು ಕೂಡಿಸ್ತೀನಿ. ಇದು ನನ್ನ ಪ್ಲಾನ್. ಹೇಗಿದೆ? ಪ್ಲಾನ್ ಸೂಪರ್ ಆಗಿದೆ. ಅದು ನಿಜ ಆದ್ರೆ ಇನ್ನೂ ಚೆನ್ನಾಗಿರತ್ತೆ. ನಿಜ ಆಗತ್ತೆ, ಮಾಡ್ತೀನಿ. ಎಲ್ಲ ಸರಿಯಾಗಿದೆ. ಇನ್ ನೀವು ಹೊರಡಿ. ಹೋಗ್ಬೇಕಾ? ಅದು ನಮ್ಮ ಆಫೀಸ್ ಅಲ್ವಾ ರೀ, ಹೋಗ್ಬೇಕಾ ಬೇಡವಾ ಅಂತೀರಲ್ಲ? ಹಾಗಲ್ಲ, ನಿನ್ ಕೈ ಸರಿ ಇಲ್ವಲ್ಲ? ಸರಿ ಹೋಯ್ತಲ್ಲ? ಹೌದಲ್ವಾ? ನಿನಗ್ ಸೊಂಟ ನೋವಲ್ವಾ? ಹೋಯ್ತಲ್ಲ? ಅದು ಹೋಯ್ತಾ? ನನ್ಗೆ ಮೊಣಕಾಲು ನೋವಿದ್ಯಲ್ಲ. ಈ ವಯಸ್ಸಲ್ಲೇ ಮೊಣ್ಕಲ್ ನೋವೇನ್ರಿ? ನೋವು ಅಂದ್ರೆ ಆ ನೋವಲ್ಲ, ನಿನ್ನೆ ಮೆಟ್ಲು ಹತ್ತಿದ್ನಲ್ಲ ಆ ನೋವು. ಬೇಡ ಅಂದ್ರೂ ಹತ್ತಿ. ಈಗ ನೋವು ಅಂತ ಆಫೀಸ್ ಬೇಡ ಅಂದ್ರೆ ಹೇಗೆ? ಹೊರಡಿ ಪ್ಲೀಸ್ ಬಂಗಾರ, ನಂಗೆ ಹೋಗೋ ಮನ್ಸಿಲ್ಲ. ನೀವು ಆಫೀಸಿಗೆ ಹೋಗದೆ ತುಂಬಾ ದಿನ ಆಯ್ತು. ಎಲ್ಲ ಕೆಲ್ಸನೂ ಪೆಂಡಿಂಗ್ ಅಲ್ಲೇ ಇರುತ್ತೆ. ಏಯ್, ನಾನು ಹೋಗ್ತಾ ಇದ್ರೆ ಏನ್ ತೊಂದ್ರೆ ಇಲ್ಲ. ಮನೆಯಲ್ಲೇ ಇದ್ದು ಏನ್ ಮಾಡ್ತೀರಾ? ಅಂದ್ರೆ ಅದು ನೀನು ನಾನು ಚಿಕ್ಕು ಬುಚ್ಚಿಕ್ಕು. ಆ ಕೆಲ್ಸ ಆಫೀಸಿಂದ ಬಂದ ಮೇಲೆ ಕೂಡ ಇರುತ್ತೆ. ಹೋಗಿ ಪ್ಲೀಸ್ ಬಂಗಾರ. ನೀವು ಹೊರಡ್ತೀರಾ ಇಲ್ವಾ? ತಳ್ಳಿದ್ದ ನೀವೇ ಬಂದಿದ್ದು. ಮತ್ತೆ ಹಂಗೆ ಯಾಕೆ ಬಂದ್ರಿ ಸರ್? ಹೇಗ್ ಬಂದ್ರೆ ನಿಂಗೇನು? ಓಕೆ ಸರ್, ಹೋಗೋಣವಾ? ನಾಣಿ ಸರ್, ಶಿವನ್ನ ಸತಿದೇವಿನ ದೂರ ಮಾಡಿದ್ಯಾರು? ದಕ್ಷ ಸರ್. ರಾಮನ್ನ ಸೀತೆನ? ರಾವಣಾಸುರ ಸರ್. ಸಿರಿನ ಶ್ರೀಹರಿನ? ಭೃಗು ಮಹರ್ಷಿ ಸರ್. ನನ್ನ ನಿಮ್ ಮೇಡಮ್ನ? ನಿಮ್ಮನ್ನು ಹೇಳು, ನಾನೇ ನಿಲ್ಸ್ಬಿಟ್ಟಿಯಲ್ಲ. ನಿಮ್ಮನ್ನು ಯಾರು ದೂರ ಮಾಡಿದ್ರು ಸರ್? ನೀನೇ. ಅಯ್ಯೋ ರಾಮ, ಆ ಆಂಜನೇಯನಾಗಿ ನಿಮ್ಮನ್ನ ಒಂದ್ ಮಾಡ್ತೀನ ಹೊರತು ದೂರ ಮಾಡ್ತೀನ ಸರ್? ಈಗ ನೀನ್ ಮಾಡಿದ್ದೇನು ನಾಣಿ? ನಾನೇನ್ ಮಾಡ್ತಿದ್ದೀನಿ ಸರ್? ನಿಮ್ಮನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಅಲ್ಲ, ನಿಮ್ ಮೇಡಮ್ ನಿಂದ ನನ್ನ ದೂರ ಕರ್ಕೊಂಡು ಹೋಗ್ತಿದ್ಯಾ, ನಮ್ಮಿಬ್ಬರನ್ನ ದೂರ ಮಾಡ್ತಿದ್ಯಾ.